ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನು ವಿವಾಹವಾದರೆ ಕುಟುಂಬ ಸರಿ ಇರುವುದಿಲ್ಲ ಅಥವಾ ಯಾರೂ ಕೂಡ ಚೆನ್ನಾಗಿರುವುದಿಲ್ಲ. ಕೆಲವು ವರ್ಷಗಳು ಮಾತ್ರ ಚೆನ್ನಾಗಿ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳುವಂಥ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಹತ್ತಿರದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದರೆ, ಅವರಲ್ಲಿ ಬ್ರಹ್ಮ ಅಂಶ ಅಥವಾ ಬ್ರಹ್ಮ ತತ್ವ ಹೇಳ್ತಕ್ಕಂಥದ್ದು ರಕ್ತಗತವಾಗಿ ಬಂದಿರತಕ್ಕಂಥದ್ದಾಗ್ತದೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಅವರು ಹುಟ್ಟಿನಿಂದಲೇ ಆ ಒಂದು ವರ್ಗದಲ್ಲಿ ಜನನವನ್ನು ಪರಮಾತ್ಮನ ಇಚ್ಛೆ ಅನುಸಾರವಾಗಿ ಪಾಪಕರ್ಮಾದಿಗಳ ನಂತರದಲ್ಲಿ ಜನಿಸಿರ್ತಕ್ಕಂಥವ್ರು ಆಗಿರ್ತಾರೆ. ಆದರೆ ಕೆಲವರ ಮನಸ್ಥಿತಿಯಲ್ಲಿ ಅಂಥವರನ್ನು ವಿವಾಹವಾದರೆ ಅಂಥವರಿಗೆ ಮುಖಕ್ಕೆ ಮಸಿ ಬಡಿಬಹುದು, ಮತ್ತು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಬುದ್ಧಿಶಕ್ತಿಗಳಾಗ್ತಾರೆ, ಹಾಗೆ ಹೀಗೆ ಏನೇನೋ ಹೇಳ್ಕೊಂಡು ಅದಕ್ಕೆ ಸಪೋರ್ಟ್ಗಳನ್ನು ಕೊಡ್ತಕ್ಕಂತಹ ಪ್ರವೃತ್ತಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ತುಂಬ ಉತ್ತಮ ಒಂದು ರೀತಿಯಲ್ಲಿ. ಯಾಕೆ ಅಂತ ಕೇಳಿದರೆ, ಅವರ ಹೊಂಡವನ್ನು ತೆಗೆದುಕೊಂಡು ಅವರೇ ಮುಚ್ಚಗಳಬೇಕಾದರೆ ಇದು ಅವಶ್ಯಕವಾಗಿ ಇರಬೇಕಾಗ್ತದೆ. ಆದರೆ ಹಿಂದಿನವರು ಹಾಗಲ್ಲಾಗಿತ್ತು. ಅವರು ತಿಳಿದಿರ್ತಿದ್ರು, ಬುದ್ಧಿವಂತರಾಗಿರ್ತಿದ್ರು. ಅವರು ಅಂತಹದ್ದನ್ನು ಮಾಡಿದರೆ ನಮ್ಮ ಇಡೀ ಕುಟುಂಬಕ್ಕೆ ತೊಂದರೆ ಬರ್ತದೆ ಅಂತ ಹೇಳುವುದಾಗಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡ್ತಾಯಿದ್ರು. ಅದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದಂತಹ ಅಂಶಕ ಅಂತ ಹೇಳಿದರೆ, ಅವರಿಗೆ 8 ವರುಷ ತುಂಬುವಲ್ಲಿಯ ತನಕ ದುರ್ಗಾ ಸ್ವರೂಪಿಣಿಯಾಗಿ ಮತ್ತು ಸಾಕ್ಷಾತ್ ದುರ್ಗೆ ಅಂತ ಹೇಳುವಂತಹ ರೀತಿಯಲ್ಲೇ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತಾರೆ. 8 ವರುಷದ ತನಕ ಆ ಪೂಜೆ ಪುನಸ್ಕಾರಾದಿಗಳಲ್ಲಿ ಅವರು ಭಾಗವಹಿಸುವುದರಿಂದಾಗಿ ಆ ಒಂದು ಮಕ್ಕಳಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಅದು ದೈವಿಕವಾದಂಥ ಶಕ್ತಿ ಇನ್ನೂ ಪ್ರಬಲವಾಗಿ ಇರತಕ್ಕಂಥದ್ದು. ಅದು ನಮ್ಮನ್ನೇ ತಿನ್ನುವಂತಹ ಪ್ರವೃತ್ತಿಗೆ ಬಂದಿರ್ತದೆ. ಹಾಗಾಗಿ ಯಾವ ಕುಟುಂಬದಲ್ಲಿ ಈ ರೀತಿಯಾದಂಥದ್ದು ಆಗಿರ್ತದೆಯೋ ಅಥವಾ ಮುಂದುವರ್ಕೊಂಡು ಹೋಗ್ತದೋ, ಮೇಲಿನವರನ್ನು ತುಳಿಯಲು ಪ್ರಯತ್ನವನ್ನು ಮಾಡಿರ್ತಾರೋ ಅಂಥವರು ಅವರ 10 ವರ್ಷದ ಒಳಗಾಗಿ ಅಥವಾ 15 ವರ್ಷದ ಒಳಗಾಗಿ ಅವರ ಇಡೀ ಕುಟುಂಬವನ್ನು ಕೂಡ ಅವರು ಹಾಳು ಮಾಡಿಕೊಳ್ಳುವುದರಲ್ಲಿ ಸಂಶಯ ಇರುವುದಿಲ್ಲ.